ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಲೋಕಸೇವಾ ಆಯೋಗದಿಂದ ಇದೀಗ ವಾಣಿಜ್ಯ ತೆರಿಗೆ ನಿರೀಕ್ಷಕರ ಈ ಒಂದು ಹುದ್ದೆಗಳಿಗೆ ಹೆಚ್ಚುವರಿ ಪಟ್ಟಿಯನ್ನು ಪ್ರಕಟಿಸಲಾಗಿದೆ. ದ ಅಡಿಷನಲ್ ಲಿಸ್ಟ್ ಫಾರ್ ದ ಪೋಸ್ಟ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ CTI HK ವೃಂದ ಅಥವಾ KK ವೃಂದ ಇದನ್ನು ಇಲ್ಲಿ ಪಬ್ಲಿಷ್ ಮಾಡಲಾಗಿದೆ. ಅದೇ ರೀತಿ ನೀವು ಇಲ್ಲಿ ನೋಡ್ಬೋದಾಗ ಈ ಒಂದು ಆಯೋಗವು ಅಧಿಸೂಚಿಸಲಾದಂಥ ಈ ಒಂದು ಬಿಲ್ ಕಲೆಕ್ಟರ್ ಈ ಒಂದು ಕರ ವಸೂಲಿಗಾರರ ಒಂದು ಹುದ್ದೆಗಳಿಗೆ ಹೆಚ್ಚುವರಿ ಪಟ್ಟಿ ಅಥವಾ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿದೆ. ದ ಎಡಿಷನಲ್ ಲಿಸ್ಟ್ ಆ್ಯಂಡ್ ಎಡಿಷನಲ್ ಲಿಸ್ಟ್ ಫಾರ್ ದ ಪೋಸ್ಟ್ ಆಫ್ ಬಿಲ್ ಕಲೆಕ್ಟರ್ ಇನ್ ದ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಅಥವಾ ಅರ್ಬನ್ ಲೋಕಲ್ ಬಾಡೀಸ್. ಸೊ ಇದನ್ನು ಕೂಡ ಇಲ್ಲಿ ಪ್ರಕಟಿಸಲಾಗಿದೆ. ಅದೇ ರೀತಿ ಈ ಒಂದು 2023ರಲ್ಲಿ ಆಯೋಗವು ಅಧಿಸೂಚಿಸಲಾದ ಸಹಕಾರ ಸಂಘಗಳ ಇಲಾಖೆಯಲ್ಲಿನ ಸಹಕಾರಿ ಸಂಘಗಳ ನಿರೀಕ್ಷಕರ 53 ಹೈದರಾಬಾದ್ ಕರ್ನಾಟಕ ಹುದ್ದೆಗಳಿಗೆ ಹೆಚ್ಚುವರಿ ಪಟ್ಟಿಯನ್ನು ಪ್ರಕಟಿಸಲಾಗಿದೆ. ದ ಅಸಿಸ್ಟೆಂಟ್ ಕೋಆಪರೇಟಿವ್ ಇನ್ಸ್ಪೆಕ್ಟರ್ ಇನ್ HK ಕ್ಯಾಟಗರಿ ಡಿಪಾರ್ಟ್ಮೆಂಟ್ ಆಫ್ ದಿ ಕೋಆಪರೇಟಿವ್ ಸೊಸೈಟೀಸ್ ಇದನ್ನು ಕೂಡ ಇಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಅದೇ ರೀತಿ ಈ ಒಂದು ಆಯೋಗವು ಅಧಿಸೂಚಿಸಲಾದಂಥ ರೇಷ್ಮೆ ಇಲಾಖೆಯಲ್ಲಿನ ರೇಷ್ಮೆ ವಿಸ್ತರಣಾಧಿಕಾರಿಗಳು ಅಥವಾ ಸೆರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್ ಅದನ್ನು ಕೂಡ ಏನಪ್ಪ ಇಲ್ಲಿ ಪ್ರಕಟಿಸಲಾಗಿದೆ. ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ ಏನು ಮಾಡಿ, ಜಸ್ಟ್ ನೀವು ಇಲ್ಲಿ ಪ್ರೆಸ್ ನೋಟನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ಜಸ್ಟ್ ಇಲ್ಲಿ ಪ್ರೆಸ್ ನೋಟ್ಗಿಂತ ಬೆಟರ್ ನೀವು ಏನು ಮಾಡಿ, ಈ ಒಂದು ಲಿಂಕ್ಗಳ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ಕ್ಲಿಕ್ ಇಲ್ಲಿ ನೀವು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ತಾವುಗಳು ನೋಡ್ಬೋದಾಗಿದೆ. ಇಲ್ಲಿ ನೋಡಿ, ಅಡಿಷನಲ್ ಲಿಸ್ಟ್ ಫಾರ್ ದ ಪೋಸ್ಟ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ CTI ಇದರದ್ದು ಒಂದು ಅಡಿಷನಲ್ ಲಿಸ್ಟು. ದಿಸ್ ಇಸ್ ನಾಟ್ ಅ ಸೆಲೆಕ್ಟ್ ಲಿಸ್ಟು, ಇದು ಅಡಿಷನಲ್ ಲಿಸ್ಟ್ ಮಾತ್ರ. ಅದೇ ರೀತಿ ಅಡಿಷನಲ್ ಲಿಸ್ಟ್ ಫಾರ್ ದ ಪೋಸ್ಟ್ ಆಫ್ ಬಿಲ್ ಕಲೆಕ್ಟರ್, ಆಮೇಲೆ ಅಡಿಷನಲ್ ಸೆಲೆಕ್ಟ್ ಲಿಸ್ಟ್ ಇದು ನೋಡಿ ಆಯ್ಕೆ ಪಟ್ಟಿ ಇದು ಫಾರ್ ದ ಪೋಸ್ಟ್ ಆಫ್ ಬಿಲ್ ಕಲೆಕ್ಟರ್ ಇನ್ ದ ಡೈರೆಕ್ಟರ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್. ಇದು ಎರಡನೇದು ಏನಿದೆ ಇದು ಜಸ್ಟ್ ಹೆಚ್ಚುವರಿ ಪಟ್ಟಿ, ಇದು ಮೂರನೇದು ಏನದಲ್ಲ ಇದು ಆಯ್ಕೆ ಪಟ್ಟಿ. ಆಮೇಲೆ ಇದು ಅಡಿಷನಲ್ ಲಿಸ್ಟು ಫಾರ್ ಕೋಆಪರೇಟಿವ್ ಇನ್ಸ್ಪೆಕ್ಟರ್. ಅದೇ ರೀತಿ ಅಡಿಷನಲ್ ಸೆಲೆಕ್ಟ್ ಲಿಸ್ಟ್ ಫಾರ್ ದ ಪೋಸ್ಟ್ ಆಫ್ ಸೆರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಸೆರಿಕಲ್ಚರ್. ಸೊ ಈ ಒಂದು ಲಿಸ್ಟನ್ನು ಕೂಡ ನೀವು ಇಲ್ಲಿ ಕ್ಲಿಕ್ ಮಾಡಿ ನೋಡ್ಬೋದಾಗಿದೆ. ಸೊ ಇದಿಷ್ಟು ಈ ಒಂದು KPSCಯಿಂದ ವಿವಿಧ ಒಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಖಾಲಿ ಇರುವಂಥ ಈ ಒಂದು ಹುದ್ದೆಗಳ ಹೆಚ್ಚುವರಿ ಪಟ್ಟಿ ಮತ್ತು ಹೆಚ್ಚುವರಿ ಆಯ್ಕೆ ಪಟ್ಟಿಯ ಅಪ್ಡೇಟ್ ಆಗಿತ್ತು. ಇದೇ ಥರದ ನಿರಂತರ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.